ಇವತ್ತು ನಾನು ಒಂದು ಇಟಾಲಿಯನ್ ಸಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಕೇವಲ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಒಂದು ಬೆಲ್ ಪೆಪ್ಪರ್, ಒಂದು ಪನ್ನೀರ್, ಹಾಗೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ. ಇಟ್ ಈಸ್ ಬೇಸಿಕಲಿ ಫಾರ್ ಕಲರ್. ಇಲ್ಲಾಂದರೆ ನೀವು ಇದನ್ನು ಒಣ ಮೆಣಸಿನ್ಕಾಯಿ ಜೊತೆ ಸಹ ರೀಪ್ಲೇಸ್ ಮಾಡ್ಕೋಬೋದು. ಹಾಗೆ ಐವ್ ಟೇಕನ್ ಯೋಗರ್ಟ್ ಆ್ಯಂಡ್ ಗಾರ್ಲಿಕ್. ಇದರಲ್ಲಿ ಚಿಕ್ಪೋಟ್ಲಿ ಜೊತೆ ಆಲ್ಸೋ ವೆಜ್ ಮಯೋನೀಸ್ ಕೂಡ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟು ನಾವು ಹೆಲ್ದಿ ವೆಜ್ ಮಯೋನೀಸ್ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಹಾಫ್ ಪನ್ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ತೋರಿಸ್ದಂಗೆ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಮಾಡ್ಕೋಬೋದು. ನಾನು ಗಾರ್ಲಿಕ್ ಫ್ಲೇವರಲ್ಲಿ ಮಾಡ್ತಿರೋದ್ರಿಂದ ನಾನು ಗಾರ್ಲಿಕ್ ಯೂಸ್ ಮಾಡಿದ್ದೀನಿ. ನಿಮಗೆ ಗಾರ್ಲಿಕ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಕೆಲವು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಫ್ ಯು ಲೈಕ್ ಇಂಟರ್ಮೀಡಿಯೇಟ್ ಅಂದರೆ ಒಂದು 5ರಿಂದ 7 ಹೆಸರು ಬೆಳ್ಳುಳ್ಳಿ ತೊಗೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿ. ಸೊ ಅಗೇನ್ ದಿಸ್ ಇಸ್ ಮೇನ್ಲಿ ಫಾರ್ ದ ಪರ್ಪಸ್ ಆಫ್ ಕಲರ್, ಜಸ್ಟ್ ವೈಟ್ ಬೇಡ ಅನ್ನೋ ಒಂದು ಪರ್ಪಸ್ಗೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ 2 to 3 ವುಡ್ ಬಿ ಫೈನ್. ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಜಸ್ಟ್ ಹಾಫ್ ಸ್ಪೂನ್ ಆಫ್ ಆಯಿಲ್ ಸಹ ಆ್ಯಡ್ ಮಾಡ್ತೀನಿ. ಜಸ್ಟ್ ಹಾಫ್ ಸ್ಪೂನ್ ಸಾಕು, ತುಂಬ ಬೇಡ. ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ನೋಡಿ, ಜಸ್ಟ್ ಟಚ್ ಮಾಡಿದ್ರೆ ಇಟ್ ಶುಡ್ ಫುಲ್ ಸಾಫ್ಟಾಗಿರಬೇಕು. ಇದು ಪರ್ಫೆಕ್ಟಾಗಿ ಆಗಿದೆ ಮಾತ್ರ. ವೆಜ್ ಮಯೋನೀಸ್ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಯಾವುದೇ ಒಂದು ಚೂರು ನೀರಿಲ್ಲದೆ ಇರೋವಂಥ ಒಂದು ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈ ಮಯೋ ಕಂಪ್ಲೀಟಾಗಿ ಆಗಿದೆ ನೋಡಿ. ಇದನ್ನು ನಾನು ಒಳ್ಳೆ ಟೈಟ್ ಕಂಟೈನರ್ ಇರುವಂಥ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಚಿಪ್ಪೋಟ್ಲಿ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚಿಪ್ಪೋಟ್ಲಿ ಸಾಸ್ ಮಾಡೋಕ್ಕೆ ಫಸ್ಟು ನಾನು ಒಂದು ಬೆಲ್ ಪೆಪ್ಪರ್ನ ರೋಸ್ಟ್ ಮಾಡ್ಕೊತೀನಿ. ಡೈರೆಕ್ಟ್ ನೀವು ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಲೈಕ್ ಅದು ಎಲ್ಲ ಸುಟ್ಟು ಥರ ಬರಬೇಕು ಆಚೆ ಎಲ್ಲ. ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 5 to 6 minutes ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಎಲ್ಲ ಕಡೆ ಟರ್ನ್ ಮಾಡ್ಕೊಂಡು ರೋಸ್ಟ್ ಮಾಡಿ. ಬಿಸಿ ಇದ್ದಾಗಲೇ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಬಿಡೋಣ. ಆವಾಗ ಬೇಗ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಪೀಲ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಎಲ್ಲ ತೆಗ್ದಿದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ಗಾಡ್, ಅಯ್ಯಯ್ಯೋ, ಕ್ಯಾಪ್ಸಿಕಮ್ ವಾಸ್ ಪ್ರೆಗ್ನೆಂಟ್. ಶೇಟ್, ಒಳಗಡೆ ಇನ್ನೊಂದು ಕ್ಯಾಪ್ಸಿಕಮ್ ಇದೆ ಇಲ್ಲಿ ನೋಡಿ. ಅಯ್ಯಯ್ಯೋ, ಪ್ರೆಗ್ನೆಂಟ್ ಕ್ಯಾಪ್ಸಿಕಮ್ ಅನಿಸುತ್ತೆ ಇದು. ಓಕೆ, ಸೊ ಇದು ಒಳಗಡೆ ಸ್ವಲ್ಪ ಬರ್ನ್ ಮಾಡಿರೋದ್ರಿಂದ ನೀರಿದೆ. ಇಟ್ಸ್ ಓಕೆ, ಬಟ್ ಈ ಥರ ಅಟ್ಲೀಸ್ಟ್ ಮುಟ್ಟಿದಾಗ ಒಂಥರ ಸಾಫ್ಟಾಗಿ ಆಗಿರಬೇಕು ಈ ಟೆಕ್ಸ್ಚರಲ್ಲಿ. ಸೊ ಇವಾಗ ಇದು ರೆಡಿ ಇದೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬೆಲ್ ಪೆಪ್ಪರ್ಸ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ಸ್ ಯೋಗರ್ಟ್ಸ್ ಹಾಕ್ಕೊತೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ 1-2 ಬ್ಯಾಡಗೆ ಮೆಣಸಿನ್ಕಾಯಿ. ಅಗೇನ್ ಆ್ಯಸ್ ಐ ಮೆನ್ಷನ್ಡ್, ಇಟ್ ಈಸ್ ಫಾರ್ ಕಲರ್, ಹಾಗೆ ಸ್ವಲ್ಪ ಟೇಸ್ಟ್ಗೋಸ್ಕರ. ಇದಕ್ಕೆ ನಾನು ಲೆಮನ್ ಜ್ಯೂಸನ್ನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಚಿಪ್ಪೋಟ್ಲಿ ಸ್ವಲ್ಪ ಹುಳಿ ಇರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸಾಸ್ ಆಗಿದೆ. ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮಯೋನೀಸ್ ಹಾಗೂ ಚಿಪ್ಪೋಟ್ಲಿ ಸಾಸ್ ರೆಡಿ ಆಗಿದೆ. ಈ ಸಾಸ್ನ ನೀವು ಹೋಮ್ ಮೇಡಲ್ಲಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ 15 to 20 days ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಎಲ್ಲ ರ್ಯಾಪ್ಸ್ ಆಗಲಿ, ರೋಲ್ಸ್, ಸ್ಯಾಂಡ್ವಿಚ್, ಯಾವುದಾದ್ರೂ ಸಬ್ವೇಸ್ ಅಥವಾ ಏನಾದರೂ ಕ್ವಿಕ್ ಚಾಟ್ಸ್ ಯೂಸಿಂಗ್ ಲೇಸ್, ಕುರ್ಕುರೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿದೆ. ಇಟ್ ಹ್ಯಾಸ್ ಲಾಡ್ ಆಫ್ ಪ್ರೋಟೀನ್ಸ್. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಸಾಸಸ್ ಯೂಸ್ ಮಾಡಿಕೊಂಡು ನಾನು ಕೆಲವೊಂದು ಚಾಟ್ಸ್ಗಳನ್ನು ಮಾಡಿ ವಿಡಿಯೋ ಹಾಕ್ತೀನಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.